ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ. ಒಬ್ಬರು ಕೇಳಿದ್ರು ನಾನು ಮೂಲಂಗಿಯನ್ನು ತೆಗೆದಂತಹ ಪೋಸ್ಟಿಗೆ ನೀವು ಫೋಟೋ ತೆಗೆದದ್ದು ಮಾತ್ರವಾ, ಕೆಲಸ ಯಾರು ಮಾಡೋದು ಹೇಳುವ ಹಾಗೆ ಒಂದು ಕಮೆಂಟ್ ಹಾಕಿದ್ರು. ಅವರಿಗೋಸ್ಕರ ಇವತ್ತು ಸಂಜೆ ಆಗಿದೆ ನೋಡಿ, ನನಗೆ ಬೇಕಾದಂತಹ ಮಲ್ಲಿಗೆ ಮೊಗ್ಗುಗಳನ್ನೆಲ್ಲ ಕೊಯ್ದಾಗಿದೆ. ಇದಾದ ನಂತರ ಈಗ ಗಿಡಗಳಿಗೆ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಒಂದು 5:30 ಹೊತ್ತಿಗೆ ಗಿಡಗಳಿಗೆ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನನಗೆ ನೀರು ಬಿಡಲಿಕ್ಕೆ ಸುಮಾರು 1.5 ಗಂಟೆಗಳ ಕಾಲ ಸಮಯ ಬೇಕು. ಈ 1.5 ಗಂಟೆಗಳ ಕಾಲ ನಾನು ಫುಲ್ ಬ್ಯುಸಿಯಾಗಿ ನೀರು ಬಿಡ್ತಾ ಇರ್ತೇನೆ ಎಲ್ಲ ಗಿಡಕ್ಕೂ. ಈ ಸೈಡ್ ಕೂಡ ಇದೆ ನೋಡಿ, ತರಕಾರಿ ಗಿಡಗಳಿರ್ಬೋದು, ಹೂವಿನ ಗಿಡಗಳು ಇನ್ನೊಂದು ಬದಿಯಲ್ಲಿದೆ. ಇದೆಲ್ಲದಕ್ಕೆ ಕೂಡ ನಾನೊಬ್ಬಳೇ ನೀರು ಬಿಡ್ತೇನೆ. ಇದರ ಜೊತೆಗೆ ಬೇಕಾದಾಗಲ್ಲ ಅಂದರೆ ಒಂದು 15 ದಿನಕ್ಕೊಮ್ಮೆ ನಾನು ಗೊಬ್ಬರ ಹಾಕ್ಕೊಳ್ಬೇಕು. ಅದೇ ರೀತಿಯಾಗಿ ಯಾವುದಕ್ಕೆಲ್ಲ ಕೀಟಗಳು ಬಂದಿದೆ ಅದಕ್ಕೆಲ್ಲ ಕೀಟನಾಶಕಗಳನ್ನು ಸ್ಪ್ರೇ ಮಾಡಬೇಕು. ಹೊಸ ಗಿಡಗಳು ನೆಡಬೇಕು. ಹಳೆಯ ಗಿಡಗಳು ಇನ್ನದರಲ್ಲಿ ಕಾಯಿಗಳು ಕೊಡೋದಿಲ್ಲ ಅಂತಾದರೆ ಆ ಗಿಡವನ್ನು ನಾನು ತೆಗಿಬೇಕು. ಮಣ್ಣನ್ನು ತಯಾರು ಮಾಡಿ ಹೊಸ ಗಿಡವನ್ನು ನೆಡಬೇಕು. ಇದೆಲ್ಲದರ ನಡುವೆ ನಾನೇನು ಬೆಳೆಸ್ತೇನೆ ಹಾಗೆ ನಾನು ಉಪಯೋಗಿಸುವಂತಹ ಕೆಲವು ಟಿಪ್ಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇರ್ತೇನೆ. ಮತ್ತು ಇಲ್ಲಿ ಜೋಳ, ಇದು ನೆಲದಲ್ಲಿ ನೆಟ್ಟದ್ದು, ತುಂಬ ಹುಲ್ಲು ಬಂದಿತ್ತು. 1-2 ದಿನದ ಹಿಂದೆ 2 ದಿನದಲ್ಲಿ ನಾನು ಈ ಹುಲ್ಲುಗಳನ್ನೆಲ್ಲ ತೆಗೆದಿದ್ದೇನೆ. ಇನ್ನು ಮೇಲೆ ಕೂಡ ಕಾಣ್ತಾ ಉಂಟು ನೋಡಿ, ಹುಲ್ಲುಂಟು ಇನ್ನು ಕೂಡ ತೆಗಿಲಿಕ್ಕೆ ಬಾಕಿಯಾಗಿದೆ. ಸಮಯ ಮಾಡಿಕೊಂಡು ತೆಗಿತಾ ಇರ್ತೇನೆ.